ಸದ್ಯಕ್ಕೆ ಇವಾಗ ನಾನು ಏನು ಹೇಳ್ಬೇಕಂದ್ರೆ ನನ್ನ ಕೆಲ್ಸಕ್ಕೆ ತುಂಬ ಎಫೆಕ್ಟ್ ಆಗಿದೆ. ನನ್ನ ತಂದೆಯವರು 2 ವರ್ಷದಿಂದ ತೀರ್ಕೊಂಡಿರೋದು. ನನ್ನ ತಾಯಿ ಇಬ್ಬರೇ ಇರೋದು. ಸೊ ನನ್ನ ಕೆಲಸ ಮಾಡಿ ನನ್ನ ತಾಯಿ ನೋಡ್ಕೊತಿದ್ದೆ. ಇವಾಗ ಕೆಲಸಕ್ಕೂ ಎಫೆಕ್ಟ್ ಆಗಿದೆ. ನಾನು ಇದನ್ನ ಇಲ್ಲಿಗೆ ಬಿಡಲ್ಲ. ನಾನು ಸ್ವಲ್ಪ ಫಿಸಿಕಲಿ ಸ್ವಲ್ಪ ಸ್ಟ್ರೈನ್ ಆಗಿ ಮೆಂಟಲಿ ಸ್ಟ್ರೆಸ್ ಆಗಿರೋದ್ರಿಂದ ನಾನು ಒಂದು ದಿನ ರೆಸ್ಟ್ ಬೇಕನ್ನಿಸ್ತಾ ಇದೆ. ಬಟ್ ನಾನು ಇಲ್ಲಿಗೆ ಬಿಡಲ್ಲ, ತನಿಖೆ ನಡೆಯುತ್ತೆ ಅಂದ್ಬಿಟ್ಟು ಕಮಿಷನರ್ ಸರ್ ಅವರು ನನಗೊಂದು ಮಾತು ಕೊಟ್ಟಿದ್ದಾರೆ. ಏನು ವರಿ ಮಾಡಬೇಡ, ನಿನ್ನ ಕೆಲಸಕ್ಕೆ ಎಫೆಕ್ಟ್ ಆಗಲ್ಲ ಅಂತ ಹೇಳಿದ್ದಾರೆ. ಬಟ್ ಆಲ್ರೆಡಿ ನನ್ನ ವರ್ಕ್ ಪ್ಲೇಸಲ್ಲಿ ನೋಡಿದ್ರೆ ನನಗೆ ಏನು ಹೇಳೋದು, ಆಲ್ರೆಡಿ ನನಗೆ HR ಅವರು ಕಾಲ್ ಮಾಡಿ ಹೆಂಗೋ ಕೆಲಸ ಹೋಗೋ ಥರ ಆಗಿದೆ ನನ್ನ ಪರಿಸ್ಥಿತಿ ಇವಾಗ. ಬಟ್ ನಾನು ಇದನ್ನೇ ಇಲ್ಲಿಗೆ ಬಿಡಲ್ಲ. ನಾನು ವಿಂಗ್ ಕಮಾಂಡರ್, ಏರ್ ಫೋರ್ಸ್ ವಿಂಗ್ ಕಮಾಂಡರ್ ಅವ್ರು ಏನಿದಾರಲ್ವಾ, ಅವ್ರ ಕಡೆಯಿಂದ ನನಗೆ ಏನು ನ್ಯಾಯ ಬೇಕೋ ಅದು ನಾನು ತೊಗೊಂತೇನೆ, ನಾನು ಬಿಡಲ್ಲ. ಯಾಕಂದರೆ ಅವರು ಇಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂದ್ಬಿಟ್ಟು ಒಂದು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ನಾನು ಬೇಕಾದ್ರೆ ಆನೆಸ್ಟಾಗಿ ಹೇಳ್ತೀನಿ, ನಾನು ಮೋರ್ ದೆನ್ 5 ಲ್ಯಾಂಗ್ವೇಜ್ ಮಾತಾಡ್ತೀನಿ. ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳ್, ತೆಲುಗು 5 ಲ್ಯಾಂಗ್ವೇಜು ಬರುತ್ತೆ. ಸೊ ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದು, ಬೆಂಗಳೂರಲ್ಲಿ ಜೀವನ ಮಾಡ್ತಿರೋದು. ಸೊ ಒಂದು ಭಾಷೆಯಲ್ಲಿ ಇಲ್ಲಿ ಜೀವನ ನಡೆಸೋದು ಕಷ್ಟ ಆಗೋದ್ರಿಂದ ನಾನು 5ರಿಂದ 6 ಭಾಷೆ ಕಲ್ತಿದ್ದೀನಿ. ಸೊ ಅವರೊಂದು ಫಾಲ್ಸ್ ಕೇಸ್ ಕೊಟ್ಬಿಟ್ಟು ಅವರೇ ನನ್ನ ಮೇಲೆ ಹಲ್ಲೆ ಮಾಡಿ ಈ ಥರ ಮಾಡಿರೋದು.